ಗುರುಜಿ, ಇವತ್ತು ಫೈನಲ್ ಪಂದ್ಯ. ಸೊ ಹೈ ವೋಲ್ಟೇಜ್ ಕದನ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಎರಡೂ ಟೀಮ್ ಸೋಲೇ ಇಲ್ಲ ಈ ಬಾರಿ ಗುರುಜಿ. ಈ 2024ರ ಈ ಒಂದು T20 ವಿಶ್ವಕಪ್ಪಲ್ಲಿ ಎರಡು ಟೀಮ್ ಸೋತೇ ಇಲ್ಲ. ಕಂಟಿನ್ಯೂ ಗೆದ್ಕೊಂಡು ಬಂದು ಈಗ ಫೈನಲ್ಗೆ ಬಂದು ನಿಂತಿದೆ. ಸೊ ಹಾಗಾಗಿ ಇವತ್ತಿನ ಪಂದ್ಯ ಒಟ್ಟಾರೆಯಾಗಿ ಹೇಗಿರ್ಬೋದು ಅಂತೇಳಿ. ಸಕ್ಕ ಟೀಮ್ ಎರಡು ಕೂಡ 20 ಓವರ್ ಮ್ಯಾಚ್ ಖಂಡಿತ ಕೂಡ 120 ಬಾಲ್, ಈ ಕಡೆ ಸೈಡ್ 120 ಬಾಲ್, ಆ ಕಡೆ 120 ಬಾಲ್ ಖಂಡಿತ ಕೂಡ. ಅಲ್ಲಿ ಹೆಚ್ಚು ಕಮ್ಮಿ 120 ಅಂದರೆ ಅಲ್ಲಿ ಹೆಚ್ಚು ಕಮ್ಮಿ ಭಾಳ ವೈಬ್ರೇಷನ್. 240 ಬಾಲ್ ಅಂದರೆ 420 ಬಾಲ್ ಆಗುತ್ತೆ. 100% ತುಂಬ ವೈಬ್ರೇಷನ್. ಇವತ್ತಿನ ಡೇಟ್ 29ನೇ ತಾರೀಕು. ಮೀನ ರಾಶಿ, ಈ ವರ್ಷ ಮೀನ ರಾಶಿ ಇಸ್ ಬ್ಯಾಡ್ ವಾರ. ಅಂದರೆ ಈ ವರ್ಷದಲ್ಲಿ ವೆರಿ ಡೇಂಜರ್. ಅಂದರೆ ಮೀನ ಮತ್ತು ಕನ್ಯಾ ರಾಶಿ ಇಸ್ ವೆರಿ ಡೇಂಜರು. ಮೀನ ಮತ್ತು ಕನ್ಯಾ ರಾಶಿ ನಾವು ನೋಡಿರ್ಬೋದು. ಆರ್ ಅನ್ನೋ ಅಕ್ಷರ, PN ಅಕ್ಷರಕ್ಕೆಲ್ಲ ತುಂಬ ಪ್ರಾಬ್ಲಮ್ನ ಕೊಡ್ತಾ ಬಂತೈತೆ 100%. ಇಲ್ಲೇನಾಗುತ್ತೆ, ಸೌತ್ ಆಫ್ರಿಕಾ ಈ ಕುಂಭ ಲಗ್ನ ಒಂದು ಮಕರ ರಾಶಿ ಆಗುತ್ತೆ. ಹಾಗಾಗಿ ಮಕರ ಲಗ್ನದಲ್ಲೇ ಮ್ಯಾಚ್ ನಡೀತಾ ಹೋಗುತ್ತೆ 8 ಗಂಟೆಗೆ 100%. 7ನೇ ಮನೇಲಿ ಬುಧ ಇರ್ತಾನೆ 100%. ಕಟಕ ರಾಶಿಯಲ್ಲಿ ಮನಸ್ಸು ಚಂಚಲವಾಗಿರ್ತದೆ. ಅದೇ ರೀತಿಯಲ್ಲಿ ಮೀನ ರಾಶಿ ರೇವತಿ ನಕ್ಷತ್ರ, ಬುಧನ ನಕ್ಷತ್ರ ಭಾಳ ವೈಬ್ರೇಷನ್, ಬುಧನ ನಕ್ಷತ್ರ ಆಗುತ್ತೆ. ಹಾಗಾಗಿ ಮ್ಯಾಚ್ ಸಖತ್ತಾಗಿರ್ತದೆ 100%. ತುಂಬ ವೈಬ್ರೇಷನ್. ಇಲ್ಲೇನಾಗುತ್ತೆ, ಡೇಟ್ 50-50 ಆಗುತ್ತೆ. ಇಬ್ಬರಿಗೂ ಕೂಡ ತುಂಬ 50-50 ಆಗುತ್ತೆ. ಯಾಕಂದರೆ ರೋಹಿತ್ ಶರ್ಮಾ 30ನೇ ತಾರೀಕು ಕೊಟ್ಟಿದ್ದಾರೆ. ಡೇಟ್ ಆಫ್ ಬರ್ತ್ನ ಟೋಟಲ್ ಮಾಡಿದಾಗ ನಂಬರ್ 5 ಬರುತ್ತೆ. ಇವತ್ತಿನ ಡೇಟ್ ಆಫ್ ಬರ್ತ್ನ ಟೋಟಲ್ ಆ್ಯಡ್ ಮಾಡಿದಾಗ ನಂಬರ್ 7 ಬರುತ್ತೆ. ಹಾಗಾಗಿ ರೋಹಿತ್ ಶರ್ಮಗೆ ಈ ನಂಬರ್ಸಲ್ಲಿ ಒಂದು 50-50 ಆಗುತ್ತೆ. ಅದೇ ಥರ ನೀವು ಇನ್ನು ಸೌತ್ ಆಫ್ರಿಕಾ ಪ್ಲೇಯರ್ಸ್ 100%. ನಾನು ಸೌತ್ ಆಫ್ರಿಕಾ ಮ್ಯಾಚ್ ಒಂದು ನೋಡಿಲ್ಲ ಇವತ್ತವರೆಗೂ. ನಾನು ಮೊನ್ನೆಲ್ಲೇ ನೋಡಿದ್ದು ಆಸ್ಟ್ರೇಲಿಯಾ ಮ್ಯಾಚನ್ನು ಗೆಲ್ತಾರಂತ ನೋಡಿದೆ. ಅದನ್ನು ಇಂಗ್ಲೆಂಡ್ ಮೇಲೆ ಗೆಲ್ತಾರಂತ ನಾನು ನೋಡಿದೆ 100%. ಯಾಕಂದರೆ ಇಲ್ಲಿ ಮಹತ್ವ ಬಂದು ರೋಹಿತ್ ಶರ್ಮಾನೇ ಇವತ್ತು 2 ಮ್ಯಾಚನ್ನು ತಂದು ಫೈನಲ್ ನಿಲ್ಲಿಸಿದ ಏಕೈಕ ವ್ಯಕ್ತಿ ರೋಹಿತ್ ಶರ್ಮಾ. ಇಸ್ ಕ್ಯಾಪ್ಟನಲ್ಲಿ ಎಡವಿಲ್ಲ, ಮತ್ತು ಪಿಚ್ಚಲ್ಲಿ ಎಡವಿಲ್ಲ 100%, ಬ್ಯಾಟಿಂಗಲ್ಲಿ ಎಡವಿಲ್ಲ 100%. ಹಾಗಾಗಿ ಇಬ್ಬರಿಗೂ ಕೂಡ ಮಾಡು ಇಲ್ಲ ಮಡಿ ಅನ್ನೋ ಮ್ಯಾಚ್ ಆಗುತ್ತೆ 100%. ಎರಡೂ ಕೂಡ ಸಖತ್ತಾಗಿರುತ್ತೆ. ಇಲ್ಲಿ ನಮ್ಮ ಕಡೆ ಬೂಮ್ರಾ ಸಖತ್ತಾಗಿದ್ರು ಕೂಡ, ಮತ್ತು ಸ್ಪಿನ್ ಬೌಲರ್ ಕೂಡ ತುಂಬ ಸಖತ್ತಾಗಿದ್ದಾರೆ. ಅವ್ರ ಕಡೆನೂ ಅಷ್ಟೇ. ಕಕ್ಕಿಸಾರ್ ರಬಾಡ ಒಳ್ಳೆ ಟೆಕ್ನಾಲಜಿ ಸ್ಪಿನ್ ಬೌಲರ್ ಆಗಿರ್ತಾರೆ. ಅವರೇ ಸೂಪರ್. ಕಕ್ಕಿಸಾರ್ ರಬಾಡ ಕೂಡ 25ನೇ ತಾರೀಕು ಅವನು ಫೇವ್ರೇಟ್ ಡೇಟ್ 100%. ಯಾವ ಬೌಲರ್ ಕೂಡ 3 ವಿಕೆಟ್ ಎತ್ತಿದ್ರೆ ಮ್ಯಾಚ್ ಹಾಳಾಗ್ಬಿಡುತ್ತೆ. ಯಾವ ಬೌಲರ್ ಕೂಡ 3 ವಿಕೆಟ್ ಎತ್ತಿದ್ರೆ ಹಾಳಾಗುತ್ತೆ. ಯಾವ ಬ್ಯಾಟ್ಸ್ಮನ್ 4 ಸಿಕ್ಸ್ ಹೊಡೆದ್ರೆ ಹಾಳಾಗ್ಬಿಡುತ್ತೆ. ಒಬ್ಬ ಬ್ಯಾಟ್ಸ್ಮನ್ ಅವರೇಜ್ಗಿಂತ ಮೀರಿ 4 ಸಿಕ್ಸ್ ಹೊಡೆದು 24 ರನ್ ಚೇಂಜಸ್ನ ಮಾಡುತ್ತೆ. ಅದೇ ಥರ ಅಲ್ಲಿ ನಂಬರ್ 1 ಅವನು ಕೂಡ ನೌಕ್ಯಾ ಕೂಡ ನಂಬರ್ 1 ಬೌಲರ್ ಆಗ್ತಾನೆ 100%. ಹಾಗಾಗಿನೇ ಸೂಪರ್. ಎರಡೂ ಕೂಡ ಸಮಬಲದಿಂದ ಕೂಡೋದ್ರಿಂದ ಸಮಬಲವಾಗಿ ಫೈನಲಿಗೆ ಬಂದಿದ್ದಾರೆ 100%. ಇಲ್ಲೇನಾಗುತ್ತೆ, ಇವತ್ತು ಅವ್ರಿಗೆ ಭಾನುವಾರ, ನಮಗೆ ಶನಿವಾರ ಆಗುತ್ತೆ. ಏನು ಹೇಳಿ, ಅವರಿಗೆ ಭಾನುವಾರ, ನಮಗೆ ಶನಿವಾರ 100%. ಭಾನುವಾರ ಗೆಜ್ಜಾಟದಿಂದ. ಅಂದರೆ ಭಾನುವಾರ ಅನ್ನೋದು ಸೂರ್ಯನ ವಾರ ಆಗುತ್ತದೆ, ಶನಿವಾರ ಅನ್ನೋದು ಶನಿವಾರ ಆಗುತ್ತೆ. ಅಂದರೆ ಶನಿ ಸೂರ್ಯ ಬದ್ಧ ವೈರಿ ಆಗಿದ್ದಾರೆ 100%. ಇವತ್ತಿನ ಮ್ಯಾಚು ಸಖತ್ ಭಾಳ ವೈಬ್ರೇಷನು. ವರುಣದೇವ ಬರ್ದವ್ರು ಸಾಕು ಗ್ರೌಂಡಿಗೆ. ಏನು ಹೇಳಿ, ವರುಣದೇವ ಖಂಡಿತ ಕೂಡ ಮಳೆರಾಯ ಆ ಸ್ಟೇಡಿಯಂ ಒಳಗಡೆ ಬಂದಿಲ್ಲ ಅಂದರೆ ಸೂಪರ್ ಮ್ಯಾಚ್ ಆಗುತ್ತೆ, ಅದ್ಭುತವಾದ ಮ್ಯಾಚ್ ಆಗುತ್ತೆ. ಯಾಕಂದರೆ ಜನಕ್ಕೆ ಸಿನಿಮಾ ನೋಡಿ ಬೋರ್ ಆಗ್ತೈತೆ. ಸಿನಿಮಾಗಳು ಯಾವುದೂ ಇಲ್ಲ, ಟೈಮ್ ಪಾಸ್ ಮಾಡೋಕ್ಕೆ ಯಾವುದೂ ಇಲ್ಲ 100%. ಯಾವ TV ಹಾಕಿರೋ ಬರೀ ನೆಗೆಟಿವ್. ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥದ್ದು ಭಾಳ ವಿಶೇಷವಾಗಿ ಇವತ್ತು ಸಖತ್ ದಿನ ಅಂತ ಹೇಳುತ್ತೆ. ಯಾಕಂದರೆ ಮೀನರಾಶಿ ಟೈಮ್ ಬ್ಯಾಡ್ ಆಗಿತ್ತು. ಹಾಗಾಗಿನೇ ಮ್ಯಾಚ್ ಅವ್ರು 10 ಓವರ್ ಹೋಗ್ತಾರೆ, ಇವ್ರು 5 ಓವರ್ ಹೋಗ್ತಾರೆ, ಇಲ್ಲ ಅವರೊಂದು ಓವರ್ ಭಾಳ ಕುತೂಹಲದ ಮ್ಯಾಚ್ನ ಕಾಯ್ತಾ ಹೋಗುತ್ತೆ. ಯಾಕಂದರೆ ಶನಿ ಮಂದವಾಗಿರ್ತದೆ. ಅದೇ ರೀತಿಯಲ್ಲಿ ಅವರು ಭಾಳ ವೈಬ್ರೇಷನ್, ಅವ್ರ ಕಡೆ ಒಂದು ವೈಬ್ರೇಷನ್ನು 100%, ಅವ್ರ ಕಡೆ ಒಂದು ವೈಬ್ರೇಷನ್ನು ಭಾಳ ವೈಬ್ರೇಷನ್ನು, ಅವ್ರ ಕಡೆನೂ ಸಖತ್ ಮ್ಯಾಚ್ ಇರೋದನ್ನು ನಾವು ತುಂಬ ಅದ್ಭುತವಾಗಿ ಮ್ಯಾಚನ್ನ ನೋಡ್ಬೋದು 100%. ತುಂಬ ಮಿರಾಕಲ್ ಮ್ಯಾಚನ್ನ ನಾವು ನೋಡ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.